ನಮಸ್ಕಾರ ಕರ್ನಾಟಕ. ಇವತ್ತು ಏನಪ್ಪ ಅಂತಾನೆ, ಇವತ್ತೀಗ ಆಲ್ರೆಡಿ ಬಿಗ್ ಬಾಸ್ನಲ್ಲಿ ನೀವು ಶನಿವಾರ ಮತ್ತು ಭಾನುವಾರದ ಎಪಿಸೋಡನ್ನು ನೋಡಿದಿರಿ. ನಾನು ಹೇಳಿದ ಹಾಗೆ ಪಕ್ಕಾ ಮಾಹಿತಿಯೊಂದಿಗೆ ಅಭಿಷೇಕ್ ಅವರು ಹೊರಗಡೆ ಹೋಗಲಿದ್ದಾರೆ ಎನ್ನುವಂಥ ಮಾಹಿತಿ ನಿಮಗೆ ಆಗಲೇ ಕೊಟ್ಟಿದ್ದೆ. ಅದು ಕೂಡ ಖಚಿತವಾಗಿದೆ. ಇನ್ನೊಂದು ಏನಪ್ಪ ಅಂದರೆ, ಬಿಗ್ ಬಾಸ್ನಲ್ಲಿ ಒಳ್ಳೆಯ ವ್ಯಕ್ತಿತ್ವದೊಂದಿಗೆ ಅಥವಾ ಇನ್ನೊಬ್ಬರನ್ನು ನೋಯಿಸದೆ, ಇನ್ನೊಬ್ಬರನ್ನ ಹೀಯಾಳಿಸದೆ ಅಥವಾ ಉದ್ದೇಶಪೂರ್ವಕವಾಗಿ ಒಬ್ಬರನ್ನ ಟಾರ್ಗೆಟ್ ಮಾಡಿ ಆಟವಾಡದೇ ಇರುವಂತಹ ಒಬ್ಬ ಮಾನವ ಅಥವಾ ಒಬ್ಬ ವ್ಯಕ್ತಿ ಆದಷ್ಟು ಬೇಗ ತನ್ನ ಒಳ್ಳೆಯತನದಿಂದಲೇ ಹೊರಗಡೆ ಬರ್ತಾನೆ ಅಂತಕ್ಕಂಥದ್ದು ಬಿಗ್ ಬಾಸಲ್ಲಿ ಮತ್ತೊಮ್ಮೆ ಸಾಬೀತಾಗಿ ಹೋಯಿತು. ಈಗ ವಿಷಯಕ್ಕೆ ಬರೋಣ. ಕಾವು ನೀನು ಒಂದು ದೊಡ್ಡ ಕಂತ್ರಿ ಹಾವು, ರಘು ಇನ್ನು ಮುಂದೆ ನೀನು ನಗು ಎನ್ನುವಂಥ ಒಂದು ಟೈಟ್ಲ್ ಹಾಕಿದ್ದೀನಿ. ಆ ಟೈಟ್ಲ್ ಪ್ರಕಾರ ಏನಪ್ಪ ಅಂತಂದರೆ, ಕಾವು ಕಾವು ಅಂತ ನಮ್ಮ ಗಿಲ್ಲಿಯವರು ಅವರಿಂದನೇ ಓಡಾಡ್ತಿರ್ತಾರೆ. ಬಟ್ ಕಾವು ಮಾತ್ರ ಯಾವಾಗಲೂ ಒಂದು ರೀತಿ ಅವನಿಗೆ ಹೆಬ್ಬಾವಿನ ಥರ, ಹೆಬ್ಬಾವು ಅದೇ ತರಹ ಅವನಿಗೆ ಕೆಲವೊಂದು ಕೌಂಟ್ರ್ಗಳನ್ನು ಕೊಡ್ತಾ ಹೋಗ್ತಿರ್ತಾರೆ. ಅವು ಕೆಲವೊಂದು ಅವನಿಗೆ ಪ್ಲಸ್ ಆಗ್ತಾ ಹೋಗ್ತವೆ, ಕೆಲವೊಂದು ಮೈನಸ್ ಆಗ್ತಾ ಹೋಗ್ತವೆ. ಯಾಕೆ ಅಂತಂದರೆ, ಪಕ್ಕದಲ್ಲಿರೋರೇ ಚೂರಿ ಆಗ್ತಾ ಇದ್ದಾರೆ ಎನ್ನುವಂಥದ್ದು ಅಭಿಮಾನಿಗಳ ಒಂದು ನೋವು. ಸೊ ಹಾಗೆ ಇಲ್ಲಿ ರಘು ಅವರು ಮೊನ್ನೆ ಒಂದು ತಟ್ಟೆಯ ಒಂದು ಊಟವನ್ನು ಕೂಡ ಒಂದು ಕಿಂಚಿತ್ತು ಊಟವನ್ನು ಕೊಡದಂತಹ ಒಬ್ಬ ನಿಕೃಷ್ಟ ವ್ಯಕ್ತಿ ಆಗಿಬಿಟ್ರ ಎನ್ನುವಂಥದ್ದು. ಮೊದಲಿಗೆ ಬಂದಾಗಲೆಲ್ಲ ಗಿಲ್ಲಿಯ ಅಭಿಮಾನಿಗಳು ಎಲ್ಲರೂ ಕೂಡ ಅವರ ಅಕೌಂಟನ್ನು ಫಾಲೋ ಮಾಡಿದರು. ಗಿಲ್ಲಿಗೆ ಬಂದಿರುವಂತಹ ಅರ್ಧದಷ್ಟು ಓಟು ಕೂಡ ರಘು ಅವರಿಗೆ ಬಂದಿತ್ತು. ರಘು ಅವರ ವ್ಯಕ್ತಿತ್ವ ಎಲ್ಲರೂ ಕೂಡ ಮೆಚ್ಕೊಂಡಿದ್ರು. ಗಿಲ್ಲಿಯ ಜೊತೆಗಿರೋದ್ರಿಂದ ಅವನೇನೇ ಚೇಷ್ಟೆ ಮಾಡಿದ್ರು ಕೂಡ, ಅವನೇನೇ ತಕರಾರು ಮಾಡಿದ್ರು ಕೂಡ ಅವನನ್ನು ನಗಿಸ್ಕೋತಾ ಅಥವಾ ಅವನ ಜೊತೆಗೆ ಒಂದಷ್ಟು ಖುಷಿಗಳನ್ನು ಹಂಚ್ಕೊಳ್ತಾ ಚೆನ್ನಾಗೇ ಇದ್ರು ಅವರು. ಇತ್ತೀಚೆಗೆ ಏನಾಗ್ತಿದೆಯೋ ಗೊತ್ತಿಲ್ಲ, ಗಿಲ್ಲಿಗೆ ಪದೇ ಪದೇ ಕೌಂಟರ್ ಕೊಡ್ತಾ ಹೋಗ್ತಾ ಇದ್ದಾರೆ. ಅವನೇ ನನಗಿಷ್ಟ ಅಂತ ಹೇಳಿದ್ರು ಕೂಡ ನೀವು ನೋಡಿರ್ಬೋದು. ಮೊನ್ನೆ ಭಾನುವಾರದ ಎಪಿಸೋಡಲ್ಲಿ ನಮ್ಗೆ ಅವ್ರು ಇಷ್ಟ ಕಾಣೋಣ ಅಂತ ಹೇಳಿದಾಗ ಅದು ಒಂಥರ ನಮಗೂ ಒಂಥರ ಖುಷಿ ಆಯಿತು. ಬಟ್ ಅವರು ಅದನ್ನು ಸರಿಯಾಗಿ ತಗೊಳ್ಳಿಲ್ಲ ಎನ್ನುವಂಥದ್ದು ನನ್ನ ವಾದ. ಸೊ ಹಾಗೆ ಇವತ್ತಿನ ಒಂದು ಇದು ಇನ್ನು ಮುಂದೆ ನೀವು ಗಿಲ್ಲಿ ಓಟ್ಗಳು ಅಥವಾ ಗಿಲ್ಲಿ ಅಭಿಮಾನಿಗಳ ಓಟ್ಗಳನ್ನ ನೀವು ತೆಗೆದುಕೊಳ್ಳದೆ ಹೋಗ್ತೀರಿ. ರಘು ಅವರೇ ನೀವು ಇನ್ನು ಮುಂದೆ ನಗು, ರಘು ಇನ್ನು ಮುಂದೆ ನಗು ಎನ್ನುವಂಥ ಟೈಟ್ಲು. ಕಾವು ನೀನು ಒಂದೊಂದು ಸರಿ ನಮ್ಗೆ ಅರ್ಥನೇ ಆಗಲ್ಲ, ಏನು ಮಾಡ್ತಾ ಇದೆ ಅಂತಲೇ ಅರ್ಥ ಆಗಲ್ಲ. ಒಂದೊಂದು ಸರಿ ಗಿಲ್ಲಿ ಪರವಾಗಿ ನಾವು ನಿಂತ್ಕೋತೀಯ, ಒಂದೊಂದು ಸರಿ ಗಿಲ್ಲಿ ವಿರುದ್ಧವಾಗಿಯೇ ನಿಂತ್ಕೋತೀಯ. ಅದು ಎಷ್ಟು ಒಳ್ಳೆಯದು, ಅದು ಎಷ್ಟು ಕೆಟ್ಟದು ಒಂದು ಅರ್ಥ ಆಗ್ತಿಲ್ಲ. ನೀನು ಸ್ಟ್ರಾಟರ್ಜಿನೇ ನಮ್ಗೆ ಅರ್ಥ ಆಗ್ತಿಲ್ಲ ಎನ್ನುವಂಥದ್ದು ನಮ್ಮ ಪ್ರಶ್ನೆ. ಹಾಗೆ ನೀವು ಏನೇ ಮಾಡಿದರೂ ಕೂಡ, ಬಿಗ್ ಬಾಸಿಂದ ಹಿಡಿದು ನೀವು ಕಂಟೆಸ್ಟ್ಗಳು ಏನೇ ಮಾಡಿದರೂ ಕೂಡ ಗಿಲ್ಲಿಯ ಒಂದು ಗಲ್ಲಿಯಲ್ಲಿ ಆಗಿರುವಂತಹ ಒಂದು ಅಭಿಮಾನಿ ಬಳಗವನ್ನು ಯಾವತ್ತಿಗೂ ಕೂಡ ನೀವು ಹೊಡಿಲಿಕ್ಕೆ ಸಾಧ್ಯವಿಲ್ಲ ಎನ್ನುವಂಥ ಮಾತನ್ನು ನಾನು ನಿಮ್ಗೆ ಹೇಳ್ತಾ ಇದ್ದೇನೆ. ಹಾಗೆ ಇವತ್ತಿನ ಒಂದು ಗಂಧರ್ವ ಮತ್ತು ರಾಕ್ಷಸರು ಎನ್ನುವಂಥ ಟಾಸ್ಕ್ ನೀವು ನೋಡಿರ್ಬೋದು. ಇವತ್ತಿನ ದಿನ ಏನಾಗುತ್ತೆ ಅನ್ನುವಂಥದ್ದು ಹೇಳ್ತಾ ಇದ್ದೀನಿ. ಏನಿಲ್ಲ, ಆರಾಮಾಗಿ ಅಲ್ಲಿ ಒಂದು ಟಾಸ್ಕನ್ನು ಕೊಡ್ತಾರೆ. ಆ ಟಾಸ್ಕಲ್ಲಿ ಕೊಟ್ಟಾಗ ಆ ಟಾಸ್ಕ್ನಲ್ಲಿ ಒಂದಷ್ಟು ರಾಕ್ಷಸರು, ಒಂದಷ್ಟು ಗಂಧರ್ವರು ಎನ್ನುವಂತಹ ಒಂದು ಎಪಿಸೋಡ್ ಇರ್ಬೋದು. ನಾನು ನೋಡ್ದಂಗೆ ಅಲ್ಲಿ ಏನೋ ಸ್ಪಷ್ಟವಾಗಿ ಕೇಳಿಸ್ತಾ ಇಲ್ಲ ಲೈವಲ್ಲಿ ನೋಡಿದಾಗ. ಆದರೆ ಅಲ್ಲಿ ಒಂದಷ್ಟು ಊಟವನ್ನು ಕೊಡ್ತಾರೆ, ಹಲ್ವವನ್ನು ಕೊಡ್ತಾರೆ ಎಲ್ರಿಗೂ ಕೂಡ. ಎಲ್ಲ ಕಂಟೆಸ್ಟೆಂಟ್ ಕೂಡ ಹಲ್ವವನ್ನು ಕೊಟ್ಟಾಗ ಆ ಹಲ್ವವನ್ನು ತಿನ್ನದೇ ಇರುವಂತಹ ಒಂದು ಹಲ್ವವನ್ನು ಕೊಡ್ತಾರೆ. ಅಲ್ಲಿ ಒಬ್ಬ ವಿಲನ್ ಕ್ರಿಯೇಟ್ ಆಗಿದ್ದಾನೆ. ಆ ವಿಲನ್ ಹೇಳಿದಂಥ ಮಾತನ್ನು ಎಲ್ಲರೂ ಕೂಡ ಕೇಳಬೇಕಾಗುತ್ತೆ. ಆ ಒಂದು ಸಂದರ್ಭ ಇವತ್ತಿನ ಎಪಿಸೋಡಲ್ಲಿ ಬರುತ್ತೆ, ಇವತ್ತು ಮತ್ತು ನಾಳೆ ಎನ್ನುವಂಥದ್ದು. ಹಾಗೆ ಅಲ್ಲಿ ಎಲ್ಲರೂ ಕೂಡ ಹಲ್ವವನ್ನು ತಿಂತಾರೆ. ಆದರೆ ಕಾವ್ಯ ಅವರು ಹಲ್ವ ನೀರು ಕುಡಿಬಾರ್ದು ಅಂತಿರುತ್ತೆ. ಹಲ್ವವನ್ನು ತಿಂದಾದ ನಂತರ ಅಥವಾ ತಿನ್ನುವ ಮುಂಚೆ ನೀರು ಕುಡಿಬಾರ್ದು ಅಥವಾ ತಿನ್ನುವ ಮಧ್ಯದಲ್ಲಿ ನೀರು ಕುಡಿಬಾರ್ದು ಅಂತಿರುತ್ತೆ. ಅದು ಏನೇನಾಗುತ್ತೋ ಗೊತ್ತಿಲ್ಲ. ಕಾವ್ಯ ಅವರು ತಿಂದ ಮೇಲೆ ನೀರು ಕುಡಿದಿದ್ದಾರೆ. ರಕ್ಷಿತಾ ಒಟ್ಟು ಆ ಹಲ್ವವನ್ನು ತಿನ್ನಲಿಲ್ಲ. ಅದಂತರ ಮನೆ ಮಂದಿ ಎಲ್ಲರೂ ಕೂಡ ಆ ಹಲ್ವವನ್ನು ತಿನ್ನಲಿಕ್ಕೆ ತುಂಬ ಗೋಳಾಡ್ತಾ ಇದ್ದಾರೆ. ಇವತ್ತಿನ ಎಪಿಸೋಡಲ್ಲಿ ಏನಾಗ್ತಿದೆಯೋ ಗೊತ್ತಿಲ್ಲ. ಒಟ್ಟಲ್ಲಿ ಅದು ತಿನ್ನೋದ್ರಿಂದ ಆರೋಗ್ಯ ಕೆಡುತ್ತೆ ಅನ್ನುವಂಥದ್ದು ನನ್ನ ಭಾವನೆ. ಸೊ ನಿಮ್ಮ ಅನಿಸಿಕೆಗಳು ಏನು ಅನಿಸುತ್ತೆ ಅನ್ನುವಂಥದ್ದನ್ನು ಕಮೆಂಟ್ ಬಾಕ್ಸ್ ಮುಖಾಂತರ ತಿಳಿಸಿ. ಹಾಗೆ ಇದೇ ತರಹದ ಬಿಗ್ ಬಾಸ್ ಅಪ್ಡೇಟ್ಗಳನ್ನು ನಾನು ನಿಮಗೆ ಕೊಡ್ತಾ ಹೋಗ್ತೇನೆ. ನೀವು ಕೂಡ ಇದು ಪಕ್ಕಾ ಮಾಹಿತಿ ಅನ್ನುವಂಥ ನಂಬಿಕೆ ನಿಮಗಿದ್ರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.